ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಆರಾದರೂ ಚೀಯನಲಿ ಆರಾದರೂ ಥೂಯನಲಿ ಆರಾದರೂ ಹಳಿಯಲಿ ಆರಾದರೂ ಮುಳಿಯಲಿ ಆರಾದರೂ ಬೈಯಲಿ ಆರಾದರೂ ನಿಂದಿಸಲಿ ಆರಾದರೂ ಉಪೇಕ್ಷಿಸಲಿ ಆರಾದರಾಡಿಕೊಳ್ಳಲಿ ಆರಾದರೂ ಗೂಳಲಿ ಆರಾದರಂಜಿಸಲಿ ಆರಾದರಾವಲ್ಲಿ ದೂರುತ್ತಿರಲಿ ಧಾರುಣಿಯೊಳಗವ ನಿನ್ನ ಪಾಪ ಪುಣ್ಯಕ್ಕೆ ಭಾರಕರ್ತನಾಗಿ ನಿಲ್ಲುವನಿಲ್ಲ ನಾರಾಯಣ ನಿನ್ನ ಪಾದವಿಡಿದು ಅನ್ಯ ಚಿಂತಿಸೋ ಹಾರದಿರು ಮನವೇ ಬೇಡಿ ಕೊಂಬೆ ತೋರಿದರೆ ಜೊಳ್ಳು ರಾಶಿಯಾಗುವುದೇನೋ ಜಾರವಾಕ ಮಾತು ನಿಶ್ಚಯವೇ ಚೋರನು ಚಂದರನ್ನ ನಿಂದೆ ಮಾಡಿದರಿಂದ ಧೀರರು ಕೇಳಿದರೆ ಸೈರಿಪರೆ ಆರಾಹು ಅಮೃತವ ಕುಡಿದರೆ ನಾಯಿತು ಕೌರವಪತಿ ಮೇಲೆ ಪುಷ್ಪ ವರುಷ ಧಾರಿಯ ಸೂರ ನಿಕರ ಎರೆದರೆ ನಾಯಿತು ಸೇರಿದರೇನು ಸತ್ಪಂಥ ಪಿಡಿದು ಮೋರೆ ಸಲ್ಲಿಸಿಕೊಂಡು ಪೊಟ್ಟೆ ಪೋರೆವ ಜನ ದೂರುವರು ತಮ್ಮ ಗುಣಗಳಂತೆ ಕೇರು ಕರ್ಪೂರದೊಳಗಿಟ್ಟರೆ ತನ್ನ ನಿಜ ಕಾರವ ಹಿಂಗುವದೆ ವಿಹಿತ ತಿಳಿದು ಊರ ಹಂದಿಗಳು ಸರಗವಾಡೋದಲ್ಲೆಂದೆಡೆ ಶ್ರೀರಮಣನು ಮಾಡಿದ ಮರ್ಯಾದಿ ಆರಿಂದ ತೊಲಗಿಸಲುಷವೇ ಯೋಚಿಸಿದರು ವಾರ ವಾರಕ್ಕೆ ವಸ್ತದಲ್ಲಿ ಇಡಲು ಬೇರರಿಸಿ ಪರೀಕ್ಷೆ ಮಾಡಲು ವಿಷಹೀರೆ ಬಳ್ಳಿಗೆ ಸೀಲೇಶ ಉಂಟೆ ದಾರಿದ್ರ ಮನುಜನು ಅರಸಿನ ಭಾಗ್ಯ ನೋಡಲಾರದೆ ಹುಡಿಯೋಳು ಹೊರಳಿದಂತೆ ಬೇರುಂಡ ಪೋಗುತ್ತಿರಲು ಆನೆ ಸೊಮ್ಮೊಗವಾಗಿ ಮಾರು ಮಲತು ಕರವ ಬೀಸುವುದೇ ತೇರ ಗಾಲಿಯ ಕೆಳಗೆ ಹರಿದಯ ದಪ್ಪಿ ಬೀಳೆ ಚೂರಾಗದೆ ಮನುಜ ಬದುಕುವನೇ ಸಾರಿದೆ ನಿನಗೆ ನಿನ್ನ ಹಿರಿಯರು ಪೇಳಿದ್ದ ದಾರಿಯು ತಪ್ಪದಿರು ಎಲೋ ಮನವೇ ಪಾರು ಮುಟ್ಟದು ಕಾಣೋ ಸುಜನರ ನಿಂದ್ಯಗಳಿಂದ ಘೋರ ತಮಸ್ಸಿನಲ್ಲಿ ವಾಸ ಅವಗೆ ಭಾರಿಗೆ ನಾರಾಯಣ ತೈಲವ ತೀಡಿದರೆ ನೂರಾರು ಹೊನ್ನಿಗೆ ಬೆಲೆಯಾದೆ ನೀರಡಿಸಿ ಅರಿಯದವ ಬರುತ್ತಾ ದಾರಿಯಲ್ಲಿ ನೀರು ಕಾಣಲಿಲ್ಲವೆಂಬೋ ತೆರದಿ ಓರಂತೆ ತನಗೇನು ತೋರದಿದ್ದಡೆ ವಿಕಾರತನದ ನುಡಿ ಅಡುವನು ಕಾರುವ ಮಾನವಗೆ ಹೇಮ ಪಾತ್ರಿಯೊಳಗೆ ಕ್ಷೀರವ ತಂದಿತ್ತರೆ ಸುಖವಾಗೋದೆ ಕೂರಿಗೆ ಕಟ್ಟಿಕೊಂಡು ಉಸುಕು ಬಿತ್ತಿದರಿಂದ ಹೇರು ಧಾನ್ಯ ಮನೆಗೆ ಬರಲುಂಟೇನೋ ಗಾರುಗೆಡದಿರು ಒಬ್ಬರಂತೆ ಪರರ ದೂರದಿರು ಪುಣ್ಯವ ಪೋಗಾಡಿಸಿ ಮೇರೆ ದಪ್ಪದಿರು ಮನವೇ ಈ ಮಾತು ಕೇಳು ಪಾರಮಾರ್ಥಿಕನಾಗೋ ಬೇಡಿ ಕೊಂಬೆ ಪ್ರೇರಕ ಸರ್ವರಿಗೆ ವಿಜಯ ವಿಠಲ ನಂಗ್ರಿ ವಾರಿಜದಳ ನಂಬು ಉಂಟು ಮುಕ್ತಿಲಿ ಇಂಬು ಸಿಡಲಿಗೆ ನಡುಗದ ಶೈಲವನ್ನು ಕಡುಮುಳಿದು ಮನುಜ ಕವಣಿಗಲ್ಲನು ಬಲು ಹೊಡೆದು ಹೊಡೆದರದಕ್ಕೆ ಮಾನ ಪೋಗುವುದೇನೋ
ಪೊಡವಿ ರಮಣ ಹರಿಯ ಕರುಣ ಇರುತ್ತಿರಲು ಅಡಿಗಡಿಗೆ ಬಿಡದೆ ದುರುಳ ಮತಿಯ ಅವರು ನಡೆದಾರೇನಾಗುವುದು ನಿರ್ಮಳದಲ್ಲಿ ಇರಲು ಒಡಲಿಗಾರದೆ ಜೀವ ಕೊಂಡದರಿಂದ ಒಡನೆ ಉತ್ತಮ ಜನರು ಮೆಚ್ಚುವರೆ ಮನವೇ ಒಡನಾಡುವ ನಮ್ಮ ವಿಜಯ ವಿಠ್ಠಲರೇಯನ ಬಿಡದಿರು ನೆನೆಸುವ ಸೌಭಾಗ್ಯ. ಕತ್ತಿಯ ಕೊರಳಿಗೆ ನಾನಾ ವಿಚಿತ್ರದ ರತ್ನ ಮುತ್ತಿನ ಮಾಲೆ ಹಾಕಿ ವೇಗ ಸುತ್ತಮುತ್ತಲು ಜನರು ನೆರೆದು ಕೆನೆ ಮೊಸರು ಬುತ್ತಿಯ ಕಲಿಸಿ ಅದರ ಬಾಯಿಗೆ ತುತ್ತು ಮಾಡಿ ಕೊಡುತ್ತಾ ತಾಳ ಮ್ಯಾಳದ ಕೂಡ ಸತಿಗೆ ನೆರಳಲ್ಲಿ ಬೀದಿಯೊಳಗೆ ಮುತ್ತರ ಭಸದಿಂದ ಮೆರೆಸಿಕೊಳ್ಳುತ್ತಾ ಬರಲು ಅತಲಿ ಕತ್ತೆ ಮತ್ತೊಂದರನ ಹತ್ತಿಲಿ ಕಾಣುತ್ತಾದರ ಸ್ವರದಲ್ಲಿ ಮೊಗವೆತ್ತಿ ಕೂಗದೆ ಸುಮ್ಮನಿರಬಲ್ಲದೆ ಉತ್ತಮ ಜನರಲ್ಲಿ ಇದ್ದರೇನು ತನ್ನ ಚಿತ್ತ ಸ್ವಭಾವ ಬಿಡಬಲ್ಲದೆ ಇತ್ತಲಿದೆ ಪರ ನಿಂದಕ ಮನುಜಂಗೆ ಹೊತ್ತು ಹೋಳಾಗುವುದು ಪರ ನಿಂದ್ಯದಿಂದ ತತ್ವ ತಿಳಿದವನ್ನ ನೋಡೆ ದೇವತೆಗಳೆಲ್ಲ ತೋಷವಾಗುವರೈ ತೊತ್ತಿನ ಬುದ್ಧಿ ನೀ ಮರದು ನಿರುತಾ ಏಕಚಿತ್ತದಲ್ಲಿ ಭಜಿಸು ಪರಮಾತ್ಮನ ನಿತ್ಯ ಪರವಸ್ತು ವಿಜಯ ವಿಠ್ಠಲರೇಯನ ತೆತ್ತಿಗನಾದವನ ಕೊಂಡಾಡು ಎಲೆ ಮನವೇ ಲಾಲಿಸು ಕೇಳು ಇನಿತು ವಿಚಾರ ಈ ಜನುಮದಲ್ಲಿ ಶುದ್ಧ ತನುವೆ ಬಂದಿದೆ ನೋಡು ಹೊಣೆಯಲ್ಲಿ ನೋಡಲು ಮುಂದಿನ ಜನುಮಕ್ಕೆ ಆವ ತನುವೆ ಬಪ್ಪದು ಕಾಣೆ ಎನಗಿಂದು ತಿಳಿಯದು ತೃಣ ಪ್ರಾಣಿಗಳು ಸಜ್ಜನ ವೃತ್ತಿಯಲ್ಲಿ ಇದ್ದು ಅನಿಲ ದೇವನ ಮತವನುಸರಿಸಿಕೊಂಡು ದಿನವಾ ಹಾಕುವರಿಗೆ ಪ್ರಣುತನು ನೀನಾಗಿ ವಿನಯದಿಂದಲಿ ಪೋಗಿ ಘನ ದುರಿತ ನಾಶನ ಗಣನೆ ಇಲ್ಲದ ದುರ್ಜನ ಸಂಗವಾಗದು ಅನಿಮಿಷರೊಡೆಯ ಶ್ರೀ ವಿಜಯ ವಿಠ್ಠಲರೇಯನ ತನುವಿನೊಳಗೆ ನೋಡು ತಾರತಮ್ಯದಿ ಬಿಡದೆ ನಿಂದ ಮಾಡಿದರೆಂದು ನೊಂದುಕೊಳ್ಳಲಿ ಬೇಡ ವಂದಿಸಿದರೆಂದು ಆನಂದ ಬಡಬೇಡ ನಿಂದೆ ವಂದನೆಗಳೆಲ್ಲ ಆರಾವವು ಹೆಚ್ಚು ಕುಂದು ಚಂದಾಗಿ ಗುಣಿಸು ಅಧಿಕಾರಿಗಳು ಬೇರೆ ಮುಂದೆ ನೋಡಿ ನಡೆದು ಸಂದೇಹ ಬಿಟ್ಟು ನಿನಗೆ ಬಂದ ಪ್ರಕೃತಿ ಕುಲ ವೃಂದವ ಪರಿಹರಿಸು ಮಂದಿಯನು ಗೊಡಿವೆ ಯಾಕೆ ಎಂದಿಗಾದರೂ ತಮಗೆ ನಿಬಂಧ ಕರ್ಮ ಉಂಡು ಹಿಂದು ಮಾಡದೆ ಬಿಡಲು ಪೊಂದಿದವರ ಕಾವ ವಿಜಯ ವಿಠ್ಠಲ ಸ್ವಾಮಿ ಬಂಧನ ಪರಿಹರಿಸಿ ಅಂದವಗೆ ಮುಕುತಿ ಕೊಡುವ ಸುಜನಕ್ಕೆ ಕೈ ಮುಗಿದು ನಮಿಸುತ್ತೀರಾವಾಗ ಕುಜನ ಕಳಕದಿರು ವಿಜಯ ವಿಠ್ಠಲ ಒಲಿವ ಸುಜನಕ್ಕೆ ಕೈ ಮುಗಿದು ನಮಿಸುತ್ತೀರಾವಾಗ ಕುಜನಕ್ಕ ಅಳಕದಿರು ವಿಜಯ ವಿಠ್ಠಲ ಒಲಿವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಸಜ್ಜನರ ನಿಂದ ಮಾಡದಿರು, ದುರ್ಜನರಿಗೆ ಅಳುಕದಿರು, ದುರ್ಜನರ ನಿಂದ್ಯ ಸಹಿಸಿ ಹರಿಭಕ್ತನಾದೊಡೆ ಶ್ರೀಹರಿಯ ಒಲುಮೆಯಾಗುವುದು ಅಂತ ಹೇಳೋ ಸುಳಾದಿಯನ್ನು ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಆರಾದರೂ ಚೀ ಎನ್ನಲಿ, ಆರಾದರೂ ಥೂ ಎನ್ನಲಿ, ಯಾರನ್ನ ನಮ್ಮನ್ನು ಬೈಲಿ ಅನ್ಲಿ, ಚೀ ಅನ್ಲಿ, ಏನನ್ನ ಅನ್ಲಿ, ಆರಾದರೂ ಹಳಿಯಲಿ, ಆರಾದರೂ ಮುಳಿಯಲಿ, ಇಲ್ಲಿ ಯಾರನ್ನ ನಮ್ಮನ್ನು ಸಿಟ್ಟಾಗಲಿ ನಮ್ಮ ಮೇಲೆ ಅಥವಾ ನಮ್ಮ ಜೊತೆಗೆ ಮಾತಾಡಲಾರ್ದಾಗಿರಲಿ, ಬೈಲಿ, ನಿಂದಿಸಲಿ, ಉಪೇಕ್ಷಿಸಲಿ, ನಮ್ಮನ್ನು ಕೇರ್ ಮಾಡಲಾರ್ದಾಗಿರಲಿ,
ಆರಾದರೂ ಆಡಿಕೊಳ್ಳಲಿ, ನಮ್ಮ ಬಗ್ಗೆ ಆಡಿಕೊಳ್ಳಲಿ ಯಾರಾದರೂ ಕೂಡ, ಆರಾದರೂ ಉಗುಳಲಿ, ಬೈಲಿ, ಅಪಮಾನ ಮಾಡಲಿ, ದ್ವೇಷಿಸಲಿ, ಆಡಿಕೊಳ್ಳಲಿ, ಮಾತನಾಡಲಿ ನಮ್ಮ ಬಗ್ಗೆ ಏನೋ ಒಂದು ಕೆಟ್ಟದಾಗಿ, ಆರಾದರೂ ಉಗುಳಲಿ, ನಮ್ಮ ಮೇಲೆ ಉಗುಳಲಿ, ಆರಾದರೂ ಅಂಜಿಸಲಿ, ಹೆದರಿಸಲಿ, ನಮಗೆ ಯಾರಾದರೂ ದೂರುತ್ತಿರಲಿ, ನಮ್ಮ ಮೇಲೆ ತಪ್ಪುಗಳು ಹಿಡಿತಾ ಇರಲಿ, ನಮ್ಮನ್ನ ದೂರ್ತಾ ಇರಲಿ, ಯಾರು ಏನು ಮಾಡಿದರೆ ಕೂಡ ಧಾರುಣಿಯೊಳಗವ ನಿನ್ನ ಪಾಪ ಪುಣ್ಯಕ್ಕೆ ಭಾರಕರ್ತನಾಗಿ ನಿಲ್ಲುವನಿಲ್ಲ. ಯಾರು ನಿನ್ನ ಪಾಪ ಪುಣ್ಯಕ್ಕೆ ಭಾರಕರ್ತನಾಗಿ ನಿಂದಿರ್ತಾನ? ಯಾರು ಬೈಬೋದು, ಅಂತಾರೆ, ಹೋಗ್ತಾರೆ, ಛೀ ಅನ್ಬೋದು, ತೂ ಅನ್ಬೋದು, ಏನಾದರೆ ಕೂಡ ನಿನ್ನ ಭಾರಕರ್ತನಾಗಿ ಈ ಲೋಕದಲ್ಲಿ ನಿನ್ನ ಪಾಪ ಪುಣ್ಯಕ್ಕೆ ಬೇರೆ ಯಾರೂ ಹೊರೆ ತರೋದಿಲ್ಲ, ಅವರು ಬಂದು ನಿಂದಿರೋದಿಲ್ಲ. ಅದಕ್ಕೆ ನಾರಾಯಣ ನಿನ್ನ ಪಾದವಿಡಿದು ಅನ್ಯ ಚಿಂತಿಸೋ ಹಾರದಿರು ಮನವೇ ಬೇಡಿಕೊಂಬೆ. ನಿನ್ನ ಪಾದಕ್ಕೆ ಬೀಳೋ ಥರ ಮಾಡಪ್ಪ. ಬೇರೆ ಕಡೆ ಅವರು ಬೈತಾ ಇದ್ದಾರೆ, ಅವ್ರು ಹೊಗಳ್ತಾ ಇದ್ದಾರೆ, ಅವ್ರು ಅಂತ ಇದ್ದಾರೆ, ಅವರು ಛೀ ಅಂತ ಇದ್ದಾರೆ ಎಂಬುದ್ರ ಬಗ್ಗೆ ಧ್ಯಾಸ ಕೊಡಬೇಡ ಸ್ವಾಮಿ. ನಾನು ನಿನ್ನ ಕೇಳ್ಕೊಳ್ಳೋದೊಂದೇ, ಮನಸ್ಸು ದೇವರ ಪಾದದಲ್ಲಿ ಹಿಡಿದು ಬೇರೆಯವರನ್ನು ನೆನೆಸಲಾರ್ದಾಗಿರಲಿ ಅಂತ ಬೇಡ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ತೊರಿದರೆ ಜೊಳ್ಳು ರಾಶಿ ಆಗುವುದೇನೋ, ಟೊಳ್ಳು ಇದ್ದಿದ್ದ ರಾಶಿ. ಈಗ ಯಾರಾದರೂ ಅಂದಿದ್ದಾರೆ ಅಂತಂದರೆ, ಈ ಟೊಳ್ಳು ಇರ್ತದಲ್ಲ, ಅದು ರಾಶಿ, ಆ ದೊಡ್ಡ ಧಾನ್ಯ ಆಗ್ತದ, ಅದು ಧಾನ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರೋ ಒಬ್ರು ನಮ್ಮನ್ನು ಬೈದಾರೆ ಅಂಥೇಳಿ, ಇಲ್ಲ ಹೊಗಳಿದ್ದಾರೆ ಅಂಥೇಳಿ ಅದರಿಂದ ನಮಗೆ ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ರಾಶಿ ಆಗೋದಿಲ್ಲ. ಚಾರವಾಕ ಮಾತು ನಿರ್ಣಯವೇ. ಏನೋ ಚಲೋತ್ನಾಗಿ ಮಾತಾಡ್ತಾ ಇದ್ದಾನೆ ಆತ ನಮ್ಮ ಬಗ್ಗೆ ಅಂಥೇಳಿ, ಒಳ್ಳೆ ಮಾತುಗಾರಕ ಆತ ಹೇಳ್ತಾ ಇದ್ದಾನೆ ಅಂಥೇಳಿ ಅದನ್ನೇನ ನಿರ್ಣಯನ? ಏನೂ ಇಲ್ಲ. ಸ್ವಾಮಿ ಏನು ಹೇಳ್ತಾನೋ ಅದು ನಮ್ಮ ಕರ್ಮಾನುಸಾರ ಸ್ವಾಮಿ ನಮಗೆ ಏನು ಬರೆದಿದ್ದಾನೋ ಅದು ಆಗಲೇಬೇಕು. ಅವ್ರು ಯಾರೋ ಒಳ್ಳೆ ಮಾತಿನಿಂದ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದು ನಿರ್ಣಯ ಅಲ್ಲ, ಅದು ನಿಶ್ಚಯ ಆಗಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚೋರನು ಚಂದಿರನ್ನು ನಿಂದೆ ಮಾಡಿದರಿಂದ, ಕಳ್ಳ ಚಂದಿರನ್ನು ನಿಂದೆ ಮಾಡಿದರೆ ಅದರಿಂದ ಜ್ಞಾನಿಗಳು ಅದನ್ನು ಸಹಿಸೋದಲ್ಲ, ತಿರಸ್ಕಾರ ಮಾಡ್ತಾರೆ. ಆದರೆ ಅವನು ಮುಂದೆ ಹೋಗಿ, ಚೋರನ ಮುಂದೆ ಹೋಗಿ ನೀನು ಹಾಗೆ ಅನ್ನಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಅವರು ಸಹಿಸೋದಲ್ಲ, ತಿರಸ್ಕಾರ ಮಾಡ್ತಾರೆ. ಆದರೂ ಹಾಗೆ ಅವ್ರು ಯಾರು ಏನಂದರೆ ಕೂಡ ಸಹಿಸಬೇಡ, ತಿರಸ್ಕಾರ ಮಾಡು, ಆದರೆ ಮನಸ್ಸಿನಾಗೆ ಮಾಡ್ಕೋ. ಆ ರಾಹು ಅಮೃತವ ಕುಡಿದರೆ ಏನಾಯಿತು? ರಾಹು ಸಮುದ್ರ ಮದನದರೊಳಗೆ ಅಮೃತ ಕುಡಿದ್ರೆ ಏನಾಯಿತು? ಏನೂ ಆಗಲಿಲ್ಲ. ರಾಹು ಏನು ದೇವತೆ ಆಗಲಿಲ್ಲ ಅಲ್ಲಿ. ಹಾಗೆ ಕೌರವಪತಿ ಮೇಲೆ ಪುಷ್ಪವೃಷ್ಟಿಗಳು ಎಷ್ಟೋ ಸರಿ ಸುರಿದ್ರಂತೆ ಸುರರು, ಕೌರವಪದ ರಾವಣಾಸುರದ ಮೇಲೆ. ಆದರೆ ಏನಾಯಿತು? ಆತನ ಸತ್ಪಂಥ ಹಿಡಿದ್ನ? ಆತ ಸತ್ಪಂಥ ಹಿಡಿಲೇ ಇಲ್ಲ. ಅಂದರೆ ಒಂದು ದುರ್ಜನರನ್ನ ಹೊಗಳಿದ್ರೆ ಅವರೇನು ಚಲೋ ಆಗ್ತಾರೆ ಅಂತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋರೆ ಸಲ್ಲಿಸಿಕೊಂಡು ಪೊಟ್ಟೆ ಪೊರೆವ ಜನ ದೂರುವರು ತಮ್ಮ ಗುಣಗಳಂತೆ. ಈ ಹೊಟ್ಟೆ ಸಲುವಾಗಿ ಇರೋರು, ಹೊಟ್ಟೆ ಪಾಡಿಗೆ ಇರೋರು ಏನೋ ಒಂದು ಹೇಳ್ತಾ ಇರ್ತಾರೆ, ಮಾರಿ ತಿರುಗಿಸ್ಕೊಂಡು ಮಾತಾಡೋದು, ಏನೋ ಒಂದು ಮಾಡ್ತಾ ಇರ್ತಾರೆ. ಕೇರು ತೊಗೊಂಡು ಹೋಗಿ ಕರ್ಪೂರದೊಳಗಿಟ್ರೆ ಅದರ ನಿಜ ಸ್ವರೂಪ ಅಂತೂ ಹೋಗೋದಿಲ್ಲಲ್ಲ. ಕರ್ಪೂರ ಹೇಗಿದ್ದದ, ಕೇರ್ ಹೇಗಿದ್ದದ, ಅದು ಅದರ ಪ್ರಕಾರನೇ ಅದು ಇರ್ತದಾಗಲಿ, ಅದರೊಳಗೆ ಇಟ್ಟಾರ ಅಂಥೇಳಿ ಅದು ಬದಲಾವಣೆ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಊರ ಹಂದಿಗಳು ಸರಗ ಮಾಡೋದಲ್ಲದೆ ಅಲ್ಲೆಂದಡೆ, ಅವು ಹಂದಿಗಳು ಜಗಳ ಆಡ್ತಾ ಇರ್ತವೆ. ಶ್ರೀರಮಣನು ಮಾಡಿದ ಮರ್ಯಾದೆ ಆರಿಂದ ತೊಲಗಿಸಲೊಷವೇ ಯೋಚಿಸದಿರು. ಹಂದಿಗಳು ಎಲ್ಲೋ ಜಗಳಾಡ್ತಾ ಇರ್ತವೆ, ಹಂದಿಗಳು ಏನೋ ಅಂತ ಇರ್ತವೆ. ಅದಿಷ್ಟಕ್ಕೆ ನಮಗೆ ದೇವರು ಏನು ಕೊಟ್ಟಿದ್ದಾನೋ ಅದನ್ನಂತೂ ತೆಗಿಲಕ್ಕಾಗೋದಿಲ್ಲ. ಅಂದರೆ ದುರ್ಜನರ ಹಂದಿಗಳಿದ್ದಂಗೆ ಅವರು ಒದರ್ತಾನೇ ಇರ್ತಾರೆ, ಅವರು ಮಾತಾಡ್ತಾನೆ ಇರ್ತಾರೆ, ಅದರಿಂದ ನಮಗೇನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆರಿಂದ ತೊಲಗಿಸಲೊಷವೇ ಯೋಚಿಸದಿರು. ವಾರಕ್ಕೆ ವಸ್ತದಲ್ಲಿ ಇಡಲು, ವಾರಕ್ಕೆಲ್ಲ ವಸ್ತಗಳಲ್ಲಿ ಇಟ್ಟು ಬೇರರಿಸಿ ಮತ್ತು ಪರೀಕ್ಷೆ ಮಾಡಿ ವಿಷ ಹೀರೋ ಬಳ್ಳಿ ಏನಿದ್ದದಲ್ಲ ಅದು ಸಿಹಿ ಆಗ್ತದೇನು? ಒಂದು ಒಳ್ಳೆ ವಸ್ತುಗಳು ಅದು ಇದು ತೊಡಿಸಿ ವಿಷ ಹೀರೋ ಬಳ್ಳಿಗೆ ಅದು ಸಿಹಿ ಅಂತೂ ಆಗೋದಿಲ್ಲ. ನೀವು ಏನು ಮಾಡಿದರೆ ಕೂಡ ವಿಷ ಇರೋಕ್ಕೂ ನಾಯಿ ಬಾಲ ಡೊಂಕ ಅಂತ ಹೇಳ್ತೀವಲ್ಲ, ಆ ಥರ ವಿಷ ಇರೋ ಬಳ್ಳಿ ವಿಷನೇ ಇರುತ್ತೆ. ಅದು ನೀವು ಏನು ಮಾಡಿದರೆ ಕೂಡ ಅದರಿಂದ ಸಿಹಿ ಆಗೋದಿಲ್ಲ. ದಾರಿದ್ರ ಮನುಜನು ಅರಸಿನ ಭಾಗ್ಯ ನೋಡೆ. ದರಿದ್ರವಾದ ಮನುಷ್ಯ ಅಂದರೆ ಅವನಿಗೆ ಊಟಕ್ಕೆ ಇಲ್ಲ, ಅವನು ಒಂದು ರಾಜನ ಭಾಗ್ಯ ನೋಡಿ
ಮಣ್ಣಲ್ಲಿ ಬಿದ್ದು ಹೊರಲಾಡಿದ್ನಂತೆ. ಏನು ಮಾಡ್ದಂಗಾಯ್ತು ಅವನಿಗೆ? ಹೊರಲಾಡಿದರೆ ಅವನಿಗೇನು ದರಿದ್ರ ನಾಶನ ಆಗ್ತದ? ಏನೂ ಆಗೋದಿಲ್ಲ. ಇನ್ನೊಂದ್ರೊಳಗೆ ಸುಳಾದ್ರೊಳಗೆ ಹೇಳ್ತಾರೆ, ದರಿದ್ರ ಇದ್ದವನು ವಿಷ ಕುಡಿದು ಸತ್ನಂತೆ. ಅದರಿಂದ ಅವನಿಗೆ ಉಪಯೋಗ ಏನೂ ಇಲ್ಲ, ಅವನಿಗೇನು ಹಣ ಬರೋದಿಲ್ಲ, ಏನೂ ಬರೋದಿಲ್ಲ. ಯಾರ ಕರ್ಮಾನುಸಾರ ಏನು ಬರೆದಿಟ್ಟಿರ್ತಾನೋ ಸ್ವಾಮಿ ಅದು ಆಗಲೇಬೇಕು. ಹಾಗೆ ಬೇರುಂಡ ಹೋಗುತ್ತಿರಲು ಗರುಡ ಹೋಗ್ತಾ ಇದ್ದರೆ ಆನೆ ಸಂತೋಷದಿಂದ ತನ್ನ ಇದು ಕರ ಬೀಸ್ತದಂತ, ಸೊಂಡ್ಲನ್ನ ಬೀಸ್ತಾ ಇರ್ತದಂತ. ಅಂದರೆ ಗರುಡ ಪಕ್ಷಿ ಹೋಗ್ತಾ ಇದ್ದರೆ ಸಂತೋಷದಿಂದ ಬೀಸ್ತಾ ಇರ್ತದ. ಒಳ್ಳೆಯವರು ಹೋಗ್ತಾ ಇರೋ ಕಾಲಕ್ಕೆ, ಅಂದರೆ ದೇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಗರುಡನ್ನು ನೋಡಿ ಸಂತೋಷ ಆಗತ್ತೆ. ಹಾಗೆ ಸಂತೋಷದಲ್ಲಿ ಇದ್ದವರು ಇರ್ತಾರೆ. ಆದರೂ ಇಲ್ಲಿ ಆಗ ಸಂತೋಷ ಪಡ್ರಿ, ಆದರೆ ಬೇರೆಯವ್ರನ್ನ ತಪ್ಪುಗಳು ಎಳೆಸೋದು ಅಂತಾವು ಮಾಡ್ಲಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ತೇರ ಗಾಲಿಯ ಕೆಳಗೆ ಹರಿಯದಪ್ಪಿ ಬೀಳೆ, ಚೂರಾದ ಮನುಜ ಬದುಕುವನೇ ಚೂರಾಗದೆ. ಈಗ ಎಲ್ಲೋ ತೇರು ಹೋಗ್ತಾ ಇದೆ, ಗಾಳಿಗೆ ಒಂದು ಮನುಷ್ಯ ಅದ್ರ ಕೆಳಗೆ ಬಿದ್ದುಬಿಟ್ರೆ ಅದು ಚೂರಾಗಿ ಹೋಗ್ಬಿಡ್ತಾನೆ. ದೇವರ ದಯ ಇದ್ದರೆ ಅದು ಏನೂ ಆಗಲ್ಲ, ಆದರೆ ಕೆಳಗೆ ಬಿದ್ದ ಮೇಲೆ ಚೂರಾಗ್ಲಾರ್ದಾಗ ಇರ್ತಾನ. ಅದೇ ಥರ ಏನೋ ಕೆಟ್ಟ ಮಾತಾಡಿದವರು ಇರ್ತಾರೆ. ಅದನ್ನು ನಾವು ಸಹನೆ ಮಾಡಿಕೊಂಡು ಇರಬೇಕು. ಸಾರಿದೆ ನಿನಗೆ ನಿನ್ನ ಹಿರಿಯರು ಹೇಳಿದೆ ಎಲ್ಲ. ಒಂದು ಹೇಳ್ತಾ ಇದ್ದೀನಿ, ಹಿರಿಯರು ಹೇಳಿದ್ದನ್ನು, ಅಂದರೆ ಮಧ್ವಮತದಲ್ಲಿ ಬಂದು ಮಧ್ವರಾಯರು ಹೇಳಿದ್ದನ್ನು ಬಿಡ್ಲಾರ್ದಾಗಿ ದಾರಿ ತಪ್ಪಬೇಡ. ಅವ್ರು ಯಾರೋ ಏನೋ ಅಂತ ಇದ್ದಾರೆ ಎಂಬುದು ದಾರಿ ತಪ್ಪಲಕ್ಕೆ ಹೋಗಬೇಡ. ಅದರಲ್ಲಿಂದ ನಿನಗೆ ಪಾರು ಮುಟ್ಟೋದಿಲ್ಲ, ಅಂದರೆ ಮೋಕ್ಷಕ್ಕೆ ಸಾಧನೆ ಅನಿಸೋದಿಲ್ಲ. ಸುಜನರ ನಿಂದ್ಯಗಳ ಮಾಡಬೇಡ, ಘೋರ ತಮಸ್ಸಿನಲ್ಲಿ ಹೋಗಿ ಬೀಳ್ತೀಯಿ. ಒಂದು ಶ್ರೇಷ್ಠನಿಗೆ ನಾರಾಯಣ ತೈಲ ಹಚ್ಚಿ 100 ಹೊನ್ನು ಬರ್ತದ ಅಂಥೇಳಿ ಬೆಲೆ ಆಗ್ತದೇನು? ಶ್ರೇಷ್ಠನಾದವನು ನೀನು ಎಂಥದ್ದು ಏನು ಕೊಟ್ಟರೆ ಕೂಡ, ಅಂದರೆ ಜ್ಞಾನಿ ಆದವನು ಅವನು ಏನು ಬೇಕಾಗಿಲ್ಲ ಅಂತ ಕೊಡ್ತಾನೆ. ಅದೇ ಥರ ನೀರಡಿಸಿ, ಒಂದು ಅಜ್ಞಾನಿ ಇರ್ತಾನೆ, ನೀರಡಿಕೆ ಆಗಿರ್ತದೆ, ಅವನಿಗೆ ನೀರು ಕುಡಿಸ್ಕೊಂಡು ಕರ್ಕೊಂಬಂದ್ರೆ ಕೂಡ ನಂಗೆ ನೀರೇ ಕಾಣಿಸ್ಲಿಲ್ಲ ಎಲ್ಲಿ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಶ್ರೇಷ್ಠನಾದವನಿಗೆ ನೀನು ಏನು ಕೊಡಲಾರ್ದಾಗ ಹೋಗು, ಅವನು ಅದನ್ನು ಭಾಳ ಸಂತೋಷವಾಗಿರ್ತಾನೆ. ಅದೇ ಅಜ್ಞಾನಿ ಇದ್ದಾಗೆ ಅವನು ಭಾಳ ದುಃಖದಲ್ಲೇ ಇರ್ತಾನೆ. ಆದರೂ ಅವನ್ನ ನೀನು ಏನು ಅನ್ಲಕ್ಕೆ ಹೋಗಬೇಡ. ವಿಕಾರ ಓರಂತೆ ತನಗೆ ನೀರೇ ಕಾಣಿಸ್ಲಿಲ್ಲ ನನಗೆ ಅಂತೇಳಿ ವಿಕಾರತನದಲ್ಲಿ ನುಡಿತಾನೆ ಅವನು. ಆಮೇಲೆ ಈ ಕೈಗಾರಿಕೆ ಕೆಲಸಗಳು ಮಾಡೋರು ಇಂಥವರಿಗೆ, ಯಾವುದೋ ಆರ್ಟಿಸ್ಟ್ ಅಂತ ಅಂದ್ಕೊಳ್ಳೋಣ, ಅಂಥವರಿಗೆ ಹೇಮದ ಪಾತ್ರೆಯಲ್ಲಿ ಕ್ಷೀರ ತಂದಿಟ್ಟರೆ ಅವ್ರಿಗೇನು ಸುಖ ಆಗ್ತದ? ಅವ್ರ ಪಾಪ ಊಟದ ಸಲುವಾಗಿ ಏನೋ ಇದು ಮಾಡ್ಕೊತಾ ಇರ್ತಾರೆ. ಅಂಥವರಿಗೆ ನೀನು ಬಂಗಾರದ ಪಾತ್ರೆಯಲ್ಲಿ ತೊಗೊಂಬಂದು ಹಾಲು ತಂದು ಕೊಟ್ಟರೆ ಅವರಿಗೆ ಅದರಿಂದ ಉಪಯೋಗ ಇಲ್ಲ. ಬಿತ್ತನೆ ಮಾಡೋ ಯಂತ್ರ ಕಟ್ಟಿಕೊಂಡು ಉಸುಕು ಬಿತ್ತುತ್ತಾ ಹೋಗ್ತಾ ಇದ್ದಾರಂತೆ. ಬಿತ್ತನೆ ಮಾಡೋ ಯಂತ್ರ ಇಟ್ಕೊಂಡು ಬಿತ್ತಬೇಕಂದಾಗೆ ಗಿಡಗಳು ಬಿತ್ತಬೇಕು, ನಾಟಬೇಕು ಅಂಥೇಳಿ. ಅದನ್ನು ಬಿಟ್ಟು ಉಸುಕು ಬಿತ್ತುತ್ತಾ ಹೋದರೆ ಅದೇನ ಧಾನ್ಯ ಬರುತ್ತೇನಾ? ಅದಕ್ಕೆ ಒರಟು ಮಾತುಗಳು ಒಬ್ಬರಂತೆ ಪರರನ್ನು ದೂಷಿಸಬೇಡ, ಪುಣ್ಯವ ಪೋಗಾಡಿಸಬೇಡ. ಇದೆಲ್ಲ ನಾವು ಬಿತ್ತೋದು ಏನು ಬಿತ್ತುತ್ತೀವೋ ಅದೇ ಬರುತ್ತೆ. ನಾವು ಉಸುಗು ಬಿತ್ತುತ್ತಾ ಇದ್ದರೆ ನಮಗೇನು ಧಾನ್ಯ ಬರೋದೇ ಇಲ್ಲ. ಅದಕ್ಕೆ ಕೆಟ್ಟ ಮಾತು ಆಡಿದರೆ ನಮಗೆ ಪುಣ್ಯ ಬರೋದಿಲ್ಲ, ಅದರಲ್ಲಿಂದ ನಮಗೆ ಕೆಟ್ಟದೇ ಆಗತ್ತೆ. ಕೆಟ್ಟ ಮಾತುಗಳು ಆಡಬೇಡ್ರಿ, ಇನ್ನೊಬ್ಬರನ್ನ ಪರನಿಂದ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಮೋರೆದ ದೂರದಿರು ಪುಣ್ಯವ ಪೋಗಾಡಿಸಿ. ಇದು ಒರಟು ಮಾತುಗಳು ಒಬ್ಬರಂತೆ ಪರರ ದೂರದಿರು, ಒಬ್ಬರನ್ನ ಬೈಯೋದು, ಒಬ್ಬರನ್ನ ನಂಬೋದು, ಅದು ಮಾಡಿ ನಿನ್ನ ಪುಣ್ಯನ ಪೋಗಾಡಿಸ್ಕೋಬೇಡ. ಮೋರೆ ದಪ್ಪದಿರು ಮನವೇ ಈ ಮಾತು ಕೇಳು ಮನಸ್ಸು ನಿನಗೆ ಹೇಳೋದೇನೆಂದರೆ, ಪಾರಮಾರ್ಥಿಕನಾಗು, ಬೇಡಿಕೊಂಬೆ ಪಾರಮಾರ್ಥಿಕನಾಗು, ದೇವರ ಧ್ಯಾನದಲ್ಲಿ ಇರು, ಪ್ರೇರಕ ಸರ್ವರಿಗೆ ವಿಜಯವಿಟ್ಟಲ್, ದೇವರ ಪಾದಕ್ಕೆ ಬೀಳು, ವಾರಿಜ ದಳನ್ನ ನಂಬು, ದೇವರ ಪಾದನ್ನ ನಂಬು, ಮುಕ್ತಿಗೆ ಇಂಬು. ಇದೇ ನಿನಗೆ ಮುಕ್ತಿಗೆ ಇಂಬು ಆಗತ್ತೆ. ಅಷ್ಟೇ ಆಗಲಿ, ಅವ್ರು ಯಾರೋ ಏನೋ ಅಂದಿದ್ದಾರೆ ಅಂಥೇಳಿ ಅವ್ರನ್ನ ಅಂಬೋದು ಅಥವಾ ಬೇರೆಯವ್ರನ್ನ ಆಡ್ಕೊಳ್ಳೋದು
ತಮಸ್ಸಿನಲ್ಲಿ ಬಿದ್ದು ಬಿಡ್ತೀವಿ. ಇಲ್ಲಾಂದರೆ ಯಾರನ್ನು ಏನು ಅನ್ಲಕ್ಕ ಹೋಗಬೇಡ. ದೇವರ ನಾಮಸ್ಮರಣೆಯಲ್ಲಿ ಇರು. ಯಾರು ಎಂಥವರೋ, ಯಾರು ಒಳಗೆ ಹೇಗಿರ್ತಾರೋ ನಮಗೆ ಗೊತ್ತಿರಲ್ಲ. ಇದು ಹೇಮದ ಚಿನ್ನದಲ್ಲಿ ಇದು ಕೊಟ್ಟರೆ ಅವ್ರಿಗೇನು ಸಂತೋಷ ಆಗೋದಿಲ್ಲ. ಅವ್ರಿಗೆ ತಮಗೆ ಬೇಕಾಗಿದ್ದು ಹೊಟ್ಟೆಗೆ ಏನು ಬೇಕಾಗಿರುತ್ತೇನೋ ಅದು ಬೇಕಾಗಿರುತ್ತೆ. ಅದೇ ಥರ ನಾವು ಒಬ್ಬರನ್ನ ಹೊಗಳಕ್ಕೆ ಹೋಗಬಾರ್ದು, ಒಬ್ಬರನ್ನ ಕಡಿಮೆಯಾಗಿ ನೋಡಬಾರ್ದು. ಪ್ರೇರಣೆ ಕೊಡುವವನು ಸರ್ವರಿಗೆ ದೇವರೇ ಇದ್ದಾನೆ. ಅವನ ಪಾದ ಕಮಲದಲ್ಲಿ ನೀನು ನಂಬು, ಇದೇ ಮೋಕ್ಷಕ್ಕೆ ಆನಂದವಾಗ್ತದ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನು ಹೇಳ್ತಾ ಹೋಗ್ಬೇಕಂದಾಗ ಎಲ್ಲ ಏನೇನೋ ಬರ್ತಾ ಇರ್ತವೆ. ಈಗ ಕೃಷ್ಣನ ವಿರುದ್ಧವಾಗಿ ನಿಂದನೆಗಳು ಮಾಡಿದ್ಲು, ಪೂತಣೆ ಮಾಡಿದರು. ಆಮೇಲೆ ರಾವಣ ಸೀತೆಯನ್ನು ಅಪಹರಿಸಿದಾಗ ಅವನು ರಾಮನ್ನ ನಿಂದೆ ಮಾಡಿದ. ಆಗ ರಾಮನ ಕೀರ್ತಿ ಏನಾದರೂ ಹೋಯ್ತಾ? ಚಂದಿರನ ನಿಂದೆ ಮಾಡಿದರೆ ಅದು ಚಂದ್ರಗೆ ದೋಷನೇ ಬರೋದಿಲ್ಲ. ಹಾಗೆ ಸಮುದ್ರ ಮದನದೊಳಗೆ ಇದರೊಳಗೆ ಅವೆಲ್ಲ ಹೇಳ್ಕೊತ ಹೋಗಬೇಕು ಅಂದರೆ, ಸಮುದ್ರ ಮದನದೊಳಗೆ ರಾಹು ಅಮೃತ ಕುಡಿದ್ರೆ ವಿಷ್ಣು ಮೋಹಿನಿ ರೂಪದೊಳಗೆ ಅವನ ತಲೆನೇ ತೆಗೆದುಬಿಟ್ಟ. ಅದರಿಂದ ಅವನಿಗೇನಾದರೂ ದೈವತ್ವ ಬಂತ? ಇಲ್ಲ. ಅಂದರೆ ಕೆಟ್ಟವರಿಗೆ ಕೆಟ್ಟದ ಆಗೇ ಆಗತ್ತೆ. ಆ ದುರ್ಜನರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ದೇವರು ಬಂದು ನೋಡ್ತಾನೆ, ದೇವರು ಬಂದು ಅದರ ಬಗ್ಗೆ ನೋಡ್ತಾನೆ. ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಗಜೇಂದ್ರ ಮೊಸಳಿ ಬಾಯಲ್ಲಿ ಸಿಕ್ಕಾಗೆ ತನ್ನ ಶಕ್ತಿಯಿಂದ ಬಿಡಿಸ್ಕೊಳ್ಳೋಕ್ಕೆ ಹೋಯ್ತಂತೆ. ಅದು ಹರಿಯ ಕೃಪೆ ಇಲ್ಲಾರ್ದಾಗಿ ಜೀವ ಉಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಬೋದು ಅಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಅದೇ ಥರ ತೇರು ಕೆಳಗೆ ಬಿದ್ದರೆ ಕೂಡ ಅದು ಉಳಿಸ್ಲಿಕ್ಕೆ ಸಾಧ್ಯ ಇದ್ದರೆ ದೇವರು ಬಂದು ಉಳಿಸ್ತಾನೆ. ಇಲ್ಲ ಅಂಥೇಳಿ ನಾವು ಬರೇ ಇದ್ರ ಬಗ್ಗೆನೇ ಮಾತಾಡಲಿಕ್ಕೆ ಹೋಗಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು. ಈ ಥರ ನಾವು ಬಹಳಷ್ಟು ಪರನಿಂದ ಮಾಡಬಾರ್ದು ಎಂಬುದು. ಇದು ಪರನಿಂದ ಮಾಡಲಾರ್ದಾಗಿ ದುರ್ಜನರ ನಿಂದೆ ಮಾಡಿದರೆ, ಈ ಶೃಂಗಿ ಶಾಪ ನೀಡಿದಾಗ ಪರೀಕ್ಷಿತ ಏನು ಮಾಡಿದ? ಪ್ರತಿನಿಂದೆ ಮಾಡಲಿಲ್ಲ, ಬದಲಿಗೆ ಏನು ಮಾಡಿದ? ಭಗವತ್ ಸ್ಮರಣೆ ಮಾಡಿದ, ಭಾಗವತವನ್ನು ಕೇಳಿದ, ಮೋಕ್ಷ ಪಡೆದ. ಹಾಗೆ ಅಲ್ಲೇ ಅವನು ಶೃಂಗಿ ಶಾಪ ಕೊಟ್ಟಗಳಿಗೆ ಪರೀಕ್ಷಿತ ಅದೇ ಥರನೇ ನನ್ನ ಅಂದುಬಿಟ್ಟಿದ್ರೆ ಅವನಿಗೆ ಮೋಕ್ಷನೂ ಬರ್ತಿರಲಿಲ್ಲ, ದೇವರ ಈ ಭಾಗವತ ಕೇಳಬೇಕು ಎಂಬುದೂ ಬರ್ತಾ ಇರಲಿಲ್ಲ. ಅದೇ ಥರ ಧ್ರುವ ಅಷ್ಟೇ, ತಾಯಿಯ ಸಲಹೆ ತಗೊಂಡು ನೀನು ಯೋಗ್ಯ ಅಲ್ಲ ಸಿಂಹಾಸನ ಮೇಲೆ, ತಂದೆ ಮೇಲೆ ಕೂಡ್ಲಕ್ಕೆ ಇಲ್ಲ ಅಂದಗಳಿಗೆ ವಿಷ್ಣು ಹತ್ರ ಹೋದ. ಎಂಥ ಧ್ರುವ ಪದವಿಯನ್ನೇ ತಂದುಕೊಂಡ ಆತ. ಪ್ರಹ್ಲಾದರಾಯರು ಪ್ರತಿದಿನ ಎಷ್ಟು ನಿಂದಿಸ್ಲಕ್ಕೆ ಹೋದರು, ಕೊಲ್ಲಕ್ಕೆ ಹೋದರು, ಏನು ಮಾಡ್ಲಕ್ಕೆ ಹೋದ್ರು ಕೂಡ ನರಸಿಂಹನೇ, ಅವನೇ ಸ್ವಾಮಿ ನಾರಾಯಣನೇ ನನ್ನ ರಕ್ಷಕ ಅಂತೇಳಿ ತಾಳ್ಮೆಯಿಂದ ಇದ್ದ. ಆ ದುರ್ಜನರು, ಆ ತಂದೆ ಆದ ಅವನೇ ದುರ್ಜನರಾಗಿ ಎಷ್ಟು ಏನಂದರೆ ಕೂಡ ತಾನು ಏನೂ ಮಾಡಲಿಲ್ಲ. ಅದೇ ಥರ ಅಂಬರೀಷನು, ದುರ್ವಾಸ ಮುನಿ ಕೋಪದಿಂದ ಅಂಬರೀಷನಿಗೆ ಶಾಪ ಕೊಡಲು ಪ್ರಯತ್ನಿಸಿದಾಗ ಅಂಬರೀಷನ್ ಏನೂ ಮಾತಾಡಲಿಲ್ಲ. ಅಂದರೆ ಇಲ್ಲಿ ಯಾರಾದರೂ ಏನಾದರೂ ಆ ಟೈಮ್ನಾಗೆ ನಮಗೆ ಅಂದರೆ ನಾವು ಅವ್ರನಿಗೆ ಹಿಂದೆ ತಿರುಗಿ ಅನ್ನಬಾರ್ದು ಅಂಬೋದು. ಇದು ನಾವು ತಿಳ್ಕೋಬೇಕು. ಅದನ್ನು ದೇವರ ನಾಮಸ್ಮರಣೆ ಬಿಟ್ಟು ಸ್ವಾಮಿ ನೋಡ್ಕೋತಾನೆ, ಅವನೇ ನಮ್ಮನ್ನು ಬಂದು ಕಾಪಾಡ್ತಾನೆ ಅಂಥೇಳಿ ನಾವು ತಿಳ್ಕೋಬೇಕು ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ. ಮಟ್ಟತಾಳ ಅವೆಲ್ಲ ಮುಂದೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಿಸ್ತು. ಜಯ ವಿಜಯ. ಹರಿ ಶ್ರೀನಿವಾಸ. ನಿನ್ನೆ ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ದುರ್ಜನರು ಏನು ಅಂದರೆ ಕೂಡ ಅವರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ದುರ್ಜನರು ಹೇಳಿದ ಮಾತುಗಳೆಲ್ಲ ಕಿವಿ ಕೊಟ್ಟು ಕೇಳೇಬಾರ್ದು ಅಂಥೇಳಿ ನಾವು ತಿಳ್ಕೊಂಡ್ವಿ. ಯಾವುದು ಕಷ್ಟಪಡಬಾರ್ದು ಅಂದರೆ ಯಾರಿಗೂ ಕಷ್ಟ ಕೊಡಬಾರ್ದು, ಯಾರಿಗೂ ಮನಸ್ಸು ನೋಯಿಸಬಾರ್ದು, ಒಬ್ಬರನ್ನ ನೋಡಿ ಅವ್ರು ಅಂತ ಇದ್ದಾರೆ ಅಂಥೇಳಿ ಅದಕ್ಕೆ ದುಃಖ ಪಡಬಾರ್ದು. ಇದೆಲ್ಲ ತಿಳ್ಕೊಂಡ್ವಿ ನಾವು. ಇವಾಗ ಮಟ್ಟತಾಳ. ಸಿಡಿಲಿಗೆ ನಡುಗದ ಶೈಲವನ್ನು ಕಡು ಮುಳಿದು ಮನುಜ ಕವಣಿಗಲ್ಲನು ಬಲು ಹೊಡೆದರದಕ್ಕೆ ಮಾನ ಹೋಗುವುದೇನೋ. ಇಲ್ಲಿ ಸಿಡಿಲಿಗೆ ಅಂದರೆ ಎಂಥ ಸಿಡಿಲುಗಳು ಬಂದು ಬಿದ್ದರೆ ಕೂಡ ಪರ್ವತ ಅಂಜೋದಿಲ್ಲಂತೆ. ಅಂಥದ್ದು ಒಂದು ಮನುಷ್ಯ ಹೊಡೆದು ಆ ಕಲ್ಲಿನ ಹೊಡೆದ್ರೆ ಅದಕ್ಕೆ ಏನನ್ನ ಮಾನ ಹೋಗ್ತದ, ಅದನ್ನು ಹೆದರ್ತದ? ಏನೂ ಹೆದರೋದಿಲ್ಲ. ಪೊಡವಿರಮಣ ಹರಿಯ ಕರುಣ ಇರುತ್ತಿರಲು, ದೇವರ ಕರುಣ ಇದ್ದರೆ ಸಾಕು. ಅಡಿಗಡಿಗೆ ಬಿಡದೆ ದುರ್ಮತಿಯಾದವರು, ಅಡಿಗಡಿಗೆ ನಮ್ಮನ್ನು ಬಿಡಲಾರ್ದಾಗಿ ದುರ್ಮತಿಯವರ ಎಲ್ಲರೂ ನಮ್ಮ ಸುತ್ತು ಬಂದು
ನಡೆದರೇನಾಗುವುದು ನಿರ್ಮಳದಲ್ಲಿ ಇರಲು. ಏನು ಅವ್ರು ನಮ್ಮ ಜೊತೆಗೆ ಬಂದು ನಡೆದ್ರು, ನಮ್ಮನ್ನು ಏನಂದ್ರು, ನಮಗೇನಾಗ್ತದ, ನಿರ್ಮಳವಾಗಿರಬೇಕು. ದೇವರನ್ನ ಕರುಣೆ ನಮಗಿದೆ ಅಂಥೇಳಿ ತಿಳ್ಕೋಬೇಕು. ಒಡಲಿಗಾರದೆ ಜೀವ ಒದರಿಕೊಂಡದರಿಂದ ಒಡನೆ ಉತ್ತಮ ಜನರು ಮೆಚ್ಚುವರೇ ಮನವೇ. ಈ ಏನೋ ಜೀವ ನಮ್ಮದಲ್ಲ ಇದು, ಈ ಶರೀರಕ್ಕಂತ ಇದ್ದಾರೆ, ಜೀವಕ್ಕಲ್ಲ. ಅಂಥದಾಗಿ ಎಷ್ಟು ನೀನು ಒದರಾಡಿದರೆ ಕೂಡ, ಅವರು ಒದರಾಡಿದರೆ ಕೂಡ ಉತ್ತಮ ಮನುಜ ಮೆಚ್ಚುವರೇ ಮನವೇ. ಮನಸ್ಸು ಮೆಚ್ಚದೇ ಇಲ್ಲ ಅಂಥವ್ರನ್ನ. ಏನಾದರೂ ಅವ್ರು ಏನನ್ನ ಅನ್ನಲಿ, ಅದು ಅನ್ನೋದು ಈ ಶರೀರಕ್ಕೆ ಅಂತ ತಿಳ್ಕೋಬೇಕು. ಒಡನಾಡುವ ನಮ್ಮ ವಿಜಯ ವಿಠ್ಠಲರೇಯನ ಬಿಡದಿರು, ದೇವರನ್ನ ಬಿಡದಿರು, ನೆನೆಸುವ ಸೌಭಾಗ್ಯ ನನಗೆ ಇರಲಿ ಅಂತೇಳಿ ದೇವರನ್ನ ಕಾಲು ಹಿಡಿ, ದೇವರನ್ನ ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತಿರುವಿಡತಾಳದ್ರೊಳಗೆ ಕತ್ತಿಯ ಕೊರಳಿಗೆ ಈ ಕತ್ತಿಗೆ ಕೊರಳಿಗೆ ನಾನಾ ವಿಚಿತ್ರವಾದ ಮಾಲೆಗಳನ್ನೆಲ್ಲ ಹಾಕಿ, ಮುತ್ತಿನ ಸರಗಳ ಹಾಕಿ, ಜನರೆಲ್ಲ ಕರ್ಕೊಂಡು ಹೋಗಿ ಕೆನೆ ಮೊಸರು ಬುತ್ತಿ ಮಾಡಿ ಅದಕ್ಕೆ ಉಣಿಸಿದ್ರಂತೆ, ಬಾಯಕ್ಕೆ ತುತ್ತಿಟ್ಟು. ಆ ಕತ್ತಿ ಹಾಗೆ ತಾಳ ಮೇಳಗಳಲ್ಲಿಂದೆಲ್ಲ ಕರ್ಕೊಂಡು ಹೋಗ್ತಾ ಇದ್ರಂತೆ. ನೆರಳಲ್ಲಿ ಬೀದಿಯೊಳಗೆ ಅಲ್ಲಿ ಬರ್ತಾ ಇರೋ ಕಾಲಕ್ಕೆ ಮೊರೆಸಿಕೊಳ್ಳಲು ಬರಲು ರಭಸದಿಂದ ಎಲ್ಲರೂ ವಿಜೃಂಭಣೆಯಿಂದ ಅದನ್ನು ಎಲ್ಲ ಹಾರಗಳಾಕಿ, ಇದಾಕಿ ಅದಕ್ಕೆ ಸಿಂಗಾರ ಮಾಡಿ, ಅದಕ್ಕೆ ಮೊಸರನ್ನು ತಿನ್ನಿಸಿ ಎಲ್ಲ ಮಾಡಿ ಅದನ್ನು ಕರ್ಕೊಂಡು ಬಂದರೆ, ಆ ಕಳ್ಳಿಂದ ಒಂದು ಕತ್ತಿ ಒದರಿದಗಳಿಗೆ ಇದು ಅದೇ ಸ್ವರದಾಗ ಒದರ್ತದಾಗಲಿ, ಅದೇನು ಬಿಡ್ತದ? ಅದು ಕತ್ತಿದೆನ್ನ ಸ್ವಭಾವ ಹೋಗ್ತದ? ಹಾಗೆ ಸುಮ್ಮನಿರಬಲ್ಲದೆ ಉತ್ತಮ ಜನರಲ್ಲಿ ಇದ್ದರೇನು ತನ್ನ ಚಿತ್ತ ಸ್ವಭಾವ ಬಿಡಬಲ್ಲದು. ಉತ್ತಮ ಜನದರೊಳಗೆ ಇದ್ದರೆ ಕೂಡ ಈ ಕೆಟ್ಟವರು ತನ್ನ ಚಿತ್ತ ಸ್ವಭಾವ ಬಿಡೋದಿಲ್ಲ. ಪರನಿಂದಕ ಮನುಜನ್ಗೆ, ಪರನಿಂದ ಮಾಡೋ ಮನುಷ್ಯರು ಹೊತ್ತು ಹೋಳಾಗುವುದೇ ಪರನಿಂದ್ಯದಲ್ಲಿ. ಅವ್ರ ಕೆಲಸನೇ ಬರೆಯ ಹೊತ್ತು ಕಳೆಯೋದೇ ಪರನಿಂದ್ಯದಲ್ಲಿ. ತತ್ವ ತಿಳಿದವನ್ನ ನೋಡದೆ, ತತ್ವ ತಿಳಿದವನು ಅದನ್ನು ನೋಡಬಾರ್ದು. ಅವ್ರು ಏನನ್ನ ಅನ್ನಲಿ, ದೇವತೆಗಳೆಲ್ಲ ಹಾಗೆ ಮಾಡಿದರೆ ಸಂತೋಷ ಪಡ್ತಾರೆ. ಆಗುವರೈ ತೊತ್ತಿನ ಬುದ್ಧಿ ನೀ ಮರೆತು ಈ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ಬಿಡು. ಅವ್ರು ಏನನ್ನ ಅನ್ನಲಿ, ನನಗೇನಿಲ್ಲ, ನನಗೆ ದೇವರ ಕರುಣ ಬೇಕು ಅಂಥೇಳಿ ಇದ್ದು ಬಿಟ್ಟರೆ, ನಿರುತ ಏಕಚಿತ್ತದಲ್ಲಿ ಭಜಿಸು ಪರಮಾತ್ಮನ. ಒಂದೇ ಮನಸ್ಸಲ್ಲಿಂದ ದೇವರನ್ನ ಭಜನೆ ಮಾಡು ಅಷ್ಟೇ ಆಗಲಿ. ಅವ್ರು ಯಾರೋ ಅಂತ ಇದ್ದಾರೆ, ಅವು ಕತ್ತಿನಿಚಾರ ಒದರ್ತಾ ಇರ್ತಾರೆ, ನಮ್ಮನ್ನು ಅಂದಾರೆ ಅಂಥೇಳಿ ನೀನು ಹಿಗ್ಗಬೇಡ, ನೀನು ಸಿಟ್ಟಾಗಬೇಡ, ನೀನು ಅವ್ರಿಗೆ ಮತ್ತು ತಿರುಗಿ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಪರವಸ್ತು ವಿಜಯ ವಿಠ್ಠಲರೇಯನ ತೆತ್ತಿಗನಾದವನು ಕೊಂಡಾಡು ಎಲೆ ಮನೆ. ದೇವರನ್ನ ಪಾದ ಧೂಳಿ ನನ್ನ ಮೇಲೆ ಇದ್ದರೆ ಸಾಕು ಅಂಥೇಳಿ ಅವನ್ನ ನೀನು ಭಜನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮನವೇ ಲಾಲಿಸು ಕೇಳು ಇನಿತು ವಿಚಾರ, ಈ ಜನ್ಮದಲ್ಲಿ ಶುದ್ಧ ತನುವೆ ಬಂದಿದೆ. ಮನಸ್ಸು ನೀನು ಕೇಳು, ಈ ಜನ್ಮದಾಗೆ ಎಂಥ ಕಾಯ ಬಂದಿದೆ ನನಗೆ, ಎಂಥ ಶುದ್ಧ ಶರೀರ ಬಂದಿದೆ. ಹೊಣೆಯಲ್ಲಿ ನೋಡಲು ಮುಂದಿನ ಜನ್ಮಕ್ಕೆ, ಮತ್ತೆ ನೋಡಿದರೆ ಮುಂದಿನ ಜನ್ಮಕ್ಕೆ ಏನು ಬರ್ತದೋ ಗೊತ್ತಿಲ್ಲ, ಅದು ತಿಳಿಲ್ಲ, ನನಗೆ ಗೊತ್ತಿಲ್ಲ. ತೃಣ ಯಾವುದೋ ಸಣ್ಣ ಪ್ರಾಣಿ ಏನನ್ನ ಆಗ್ಬೋದು. ಇದರೊಳಗೆ ಇದ್ದು ಅನಿಲ ದೇವನ ಮನತನ ಅನುಸರಿಸಿ ಎಷ್ಟು ಪುಣ್ಯ ಮಾಡ್ಕೊಂಡಿದ್ರೆ ಈ ಮಧ್ವ ಮತ ಅನುಸರಿಸೋ ಜನ್ಮ ನನಗೆ ಬಂದಿದೆ. ದಿನವ ಹಾಕುವರಿಗೆ ಪ್ರಣತನು ನೀನಾಗು. ಅವ್ರಿಗೆ ಏನನ್ನ ಬೈಲಿ, ಅವ್ರಿಗೆಲ್ಲರಿಗೆ ನೀನು ಏನು ಮಾಡ್ಲಕ್ಕೆ ಹೋಗಬೇಡ, ಅನ್ಲಕ್ಕೆ ಹೋಗಬೇಡ. ವಿನಯದಿಂದಲೇ ಹೋಗಿ ಘನ ದುರಿತನ. ಸುಮ್ಮನೆ ಇದ್ದರೆ ನಮ್ಮ ದುರಿತಗಳೆಲ್ಲ ನಾಶನ ಆಗ್ತವೆ. ಗಣನೆ ಇಲ್ಲದ ದುರ್ಜನರ ಸಂಘವಾಗದು. ದುರ್ಜನರು ಇರ್ತಾರೆ, ಸಜ್ಜನರೊಳಗೆ ಕೂಡ ದುರ್ಜನರು ಇರ್ತಾರೆ. ಅವರ ಸಂಘದೊಳಗೆ ನೀನು ಇರಬೇಡ. ಅವ್ರು ಬಂದು ನಿನ್ನ ಏನನ್ನ ಅಂದರೆ ಕೂಡ ನೀನು ಅದರ ತಲೆ ಕೆಡಿಸ್ಕೋಬೇಡ. ಅನಿಮಿಷರೊಡನೆ ಶ್ರೀ ವಿಜಯ ವಿಠ್ಠಲರೇಯನ ತನುವಿನೊಳಗೆ ನೋಡು ತಾರತಮ್ಯದೆ ಬಿಡದೆ. ನೀನು ತಾರತಮ್ಯದಿ ಬಿಡ್ಲಾರ್ದಾಗಿ ದೇವರನ್ನ ನೋಡು. ನೀನು ನಿನ್ನ ಹೃದಯದೊಳಗೆ, ನಿನ್ನ ಹೃದಯಾಕಾಶದೊಳಗೆ, ನಿನ್ನ ಎಲ್ಲ ಅವಯವದೊಳಗೆ, ನಿನ್ನ ಇಂದ್ರಿಯಗಳೊಳಗೆ ದೇವರ ವ್ಯಾಪಾರ ತಿಳ್ಕೊ ಅಷ್ಟೇ. ಬೇರೆ ಎಲ್ಲ ಇವ್ರನ್ನ ಏನೋ ಅಂತ ಇದ್ದಾರೆ ಅಂಥೇಳಿ ಅವ್ರ ತಲೆ ಕೆಡಿಸ್ಕೊಂಡು ಹೋಗಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ನಿಂದ ಮಾಡಿದರೆಂದು ನೊಂದುಕೊಳ್ಳಲಿ ಬೇಡ. ಅವರು ನಿಂದ ಮಾಡಿದ್ದಾರೆ ಅಂತ ನೀನು ಬೇಜಾರು ಪಟ್ಕೋಬೇಡ. ವಂದಿಸಿದರೆಂದು ಆನಂದವ ಪಡಬೇಡ. ಅವರೇನೋ ಭಾಳ ನಿನಗೆ ಸಂತೋಷ ಅಂದರೆ ನಿನಗೆ ವಂದಿಸಿದ್ದಾರೆ ಅಂದರೆ ನಿನಗೆ ನಮಸ್ಕಾರ ಮಾಡಿದ್ದಾರೆ, ನಿನಗೆ ಉಪಚಾರ ಮಾಡಿದ್ದಾರೆ ಅಂತ ಆನಂದನೂ ಪಡಬೇಡ. ನಿಂದೆ ವಂದನೆಗಳು ಆರಾವಗೂ ಹೆಚ್ಚು. ನಿಂದೆ ವಂದನೆ ಯಾವುದು ಹೆಚ್ಚಲ್ಲ. ಕುಂದು ಚಂದಾಗಿ ಗುಣಿಸುವ ಅಧಿಕಾರಗಳು ಬೇರೆ. ಅದು
ನಮ್ಮ ತಪ್ಪುಗಳು ಹುಡುಕ್ತಾ ಇರ್ತಾರೆ, ಅವೆಲ್ಲ ಅಧಿಕಾರಗಳು ಬೇರೆ ಇರ್ತಾರೆ. ಮುಂದೆ ನೋಡಿ ನಡೆದ ಸಂದೇಹ ಬಿಟ್ಟು ನಿನಗೆ ಬಂದ ಪ್ರಕೃತಿ ಕುಲ ವೃಂದವ ಪರಿಹರಿಸು. ಇದೆಲ್ಲ ಬಿಟ್ಟು ಈ ಜನ್ಮದಾಗ ಹುಟ್ಟಿದ್ದೀನಿ, ದೇವರ ನಾಮಸ್ಮರಣೆ ಮಾಡ್ತೀನಿ, ಮಂದಿಯ ಗೊಡವೆ ಯಾಕೆ ನಿನಗೆ ಎಂದಿಗಾದರೂ ತಮಗೆ ಬಂದ ಕರ್ಮ ಉಂಡು ಹಿಂದು ಮಾಡದೆ ಬಿಡರು. ಯಾವುದಿದ್ರೆ ಕೂಡ ದೇವರು ಅವರು ನಮಗೆ ಉಣಬೇಕಾಗಿದ್ದು ಕರ್ಮ ಬಿಡೋವರೆಗೆ ಬಿಡೋದಿಲ್ಲ. ಮಂದಿ ಗೊಡವೆ ನಿನಗೆ ಬೇಡ, ಅವರೇನು ನಮ್ಮ ಕರ್ಮಗಳನ್ನೇನೇನು ಉಣ್ಣೋದಿಲ್ಲ, ಅವ್ರು ಏನು ಹೇಳಿದಷ್ಟು ಮಾತ್ರಕ್ಕೆ ನಮ್ಮ ಕರ್ಮಗಳೇನು ಹೋಗೋದಿಲ್ಲ. ಅವರು ಅಂದರು, ಹೊಗಳಿದ್ರು, ನೀನು ತಲೆ ಕೆಡಿಸ್ಕೋಬೇಡ, ಹಿಂದು ಮಾಡದೆ ಬಿಡು. ಹೊಂದಿದವರ ಕಾವ ವಿಜಯ ವಿಠಲ ಸ್ವಾಮಿ ಬಂಧನ ಪರಿಹರಿಸಿ ಅಂದವಗೆ ಮುಕುತಿ ಕೊಡುವ. ಇಂಥವೆಲ್ಲ ನಾವು ತಲೆ ಕೆಡಿಸ್ಕೊಲಾರ್ದಾಗಿ ದೇವರ ನಾಮಸ್ಮರಣೆಯಲ್ಲೇ ಇದ್ದರೆ ಈ ಬಂಧನಗಳನ್ನೆಲ್ಲ ಪರಿಹರಿಸಿ ನಮಗೆ ಮುಕ್ತಿ ಕೊಡ್ತಾನೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸುಜನಕ್ಕೆ ಕೈ ಮುಗಿದು ನಮಿಸುತ್ತಿರ ಆವಾಗ, ಸುಜನರಿಗೆ ಕೈ ಮುಗಿದು ನಮಿಸ್ತಾ ಇರು. ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ದೇವರು ನಿಮ್ಮ ಒಳಗೆ ನಿಂತು ಇಷ್ಟು ಒಳ್ಳೆ ಸತ್ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ನಮಸ್ಕಾರ ಮಾಡ್ತಾ ಇರು. ಕುಜನ ಕಳಕದಿರು ವಿಜಯ ವಿಠಲ ಒಲಿ. ಕುಜನರು ಏನಂದರೆ ಕೂಡ ಅದಕ್ಕೆ ನೀನು ಏನು ರೆಸ್ಪಾನ್ಸೇ ಕೊಡಬೇಡ. ಅಂದರೆ ಅವರು ಬೈದರು ಅಂತ ಹೇಳಿ ತಿಳ್ಕೊಬೇಡ, ಅವ್ರು ಹೊಗಳಿದ್ರು, ಏನು ಮಾಡಿದ್ರು ಕೂಡ ಅವ್ರ ಬಗ್ಗೆ ನೀನು ಆಲೋಚನೆ ಮಾಡಲಾರ್ದಾಗಿರ್ಬೇಡ. ಅವಾಗೇ ದೇವರು ನಿನಗೆ ಒಲಿತಾನೆ. ಒಳ್ಳೆಯವರನ್ನ ನಮಸ್ಕಾರ ಮಾಡು, ಕೆಟ್ಟವರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ವಿಜಯದಾಸರು ಈ ಸುಳಾದಿಯಲ್ಲಿ ಅತ್ಯದ್ಭುತವಾಗಿ ಹೇಳಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಯೋಗ್ಯತೆ ಪ್ರಕಾರ ಸ್ವಾಮಿ ನನ್ನ ಒಳಗೆ ನಿಂತು ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.